ಇನ್ನು ಮುಂದೆ ತಮಗೆ ತೋಚಿದ ಡ್ರೆಸ್ ಹಾಕಿಕೊಂಡು ದೇವರ ದರ್ಶನ ಪಡೆಯುವಂತಿಲ್ಲ. ಇಂತಹ ಒಂದು ಸೂಚನಾ ಫಲಕ ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಅಳವಡಿಕೆಯಾಗಿದೆ. ಏನಿದು ವಸ್ತ್ರ ಸಂಹಿತೆ? ಸೂಚನಾ ಫಲಕದಲ್ಲಿ ಏನಿದೆ? ಈ ವರದಿ ನೋಡಿ. ಪುರುಷರು ಪ್ಯಾಂಟ್ ಮತ್ತು ಅಂಗಿ ಅಥವಾ ಲುಂಗಿ ಮತ್ತು ಅಂಗಿ ಧರಿಸಿ ದೇವಸ್ಥಾನದ ಒಳಗೆ ಪ್ರವೇಶಿಸಬೇಕು. ಅದೇ ರೀತಿ ಮಹಿಳೆಯರು ಚೂಡಿದಾರ್ ಅಥವಾ ಸೀರೆಯನ್ನ ಉಟ್ಟು ದೇವರ ದರ್ಶನ ಪಡೆಯಬೇಕಿದೆ. ಹೌದು, ಕಳೆದ ಹಲವು ವರ್ಷಗಳಿಂದ ಹತ್ತೂರಿನ ಒಡೆಯ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ಭಕ್ತರ ಮತ್ತು ಹಿಂದೂಪರ ಸಂಘಟನೆಗಳ ಮನವಿಗೆ ಇದೀಗ ಸ್ಪಂದನೆ ಸಿಕ್ಕಿದೆ. ದೇವಸ್ಥಾನದ ಒಳಗೆ ಬರುವ ಭಕ್ತರಿಗೆ ವಸ್ತ್ರ ಸಂಹಿತೆ ಜಾರಿಗೆ ತರಬೇಕೆಂದು ಹಿಂದೂಪರ ಸಂಘಟನೆಗಳು ಮತ್ತು ಭಕ್ತಗಣ ದೇವಸ್ಥಾನಕ್ಕೆ ಮನವಿ ಮಾಡಿದ್ದು, ದೇವಸ್ಥಾನದ ಈ ಹಿಂದಿನ ವ್ಯವಸ್ಥಾಪನಾ ಸಮಿತಿ ಈ ಸಂಬಂಧ ದೇವಸ್ಥಾನದ ಪ್ರವೇಶ ದ್ವಾರದ ಬಳಿ ಇದಕ್ಕೆ ಸಂಬಂಧಿಸಿದ ಒಂದು ಸೂಚನಾ ಫಲಕವನ್ನು ಅಳವಡಿಸಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಆ ಸೂಚನಾ ಫಲಕ ಮೂಲೆ ಗುಂಪಾಗಿತ್ತು. ಆದರೆ ಇದೀಗ ದೊಡ್ಡ ಫಲಕ ಮುಖ್ಯ ದ್ವಾರದ ಬಳಿ ಅಳವಡಿಸಲಾಗಿದ್ದು, ಭಕ್ತರು ಈ ಫಲಕದಲ್ಲಿರುವ ನಿಯಮಗಳನ್ನ ಪಾಲಿಸುವಂತೆ ಮನವಿ ಮಾಡಲಾಗಿದೆ. ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ವಸ್ತ್ರ ಸಂಹಿತೆ ಜಾರಿಯನ್ನು ಮಾಡಿರುವಂಥದ್ದು ಅಭಿನಂದನೆ. ಇದು ನಾವು ಅನೇಕ ಬಾರಿ ಅನೇಕ ವ್ಯವಸ್ಥಾಪನಾ ಸಮಿತಿಗಳು ಇರುವಾಗ ನಾವು ಎಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳು ಸೇರಿಕೊಂಡು ನಾವು ವಸ್ತ್ರ ಸಂಹಿತೆ ಜಾರಿ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿರುತ್ತೇವೆ. ಆದರೆ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಈ ಮನವಿಯನ್ನು ತಿರಸ್ಕರಿಸಿ ಈ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ವಿಫಲರಾಗಿದ್ದಾರೆ ವ್ಯವಸ್ಥಾಪನಾ ಸಮಿತಿಯವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ನಮ್ಮ ದೇವಸ್ಥಾನದಲ್ಲಿ ಡ್ರೆಸ್ ಕೋಡನ್ನು ಈಗ ಮಾಡಿದ್ದಾರೆ. ಭಾಳ ಸಂತೋಷ ಆಗ್ತಾ ಉಂಟು. ಇದು ನಮಗೆ ಅತಿ ಅಗತ್ಯ ಇದೆ. ಯಾಕಂತ ಹೇಳಿದರೆ ಒಂದು ದೇವಸ್ಥಾನ ಅಂತ ಹೇಳುವಂಥದ್ದು ಒಂದು ಶ್ರದ್ಧಾ ಕೇಂದ್ರ. ಇಲ್ಲಿ ಭಕ್ತಾದಿಗಳು ಬರುವಂಥದ್ದು ದೇವರ ಒಂದು ಭಕ್ತಿಗೋಸ್ಕರ ಬರುವಂಥದ್ದು ಮತ್ತು ಅಲ್ಲಿ ಒಂದು ಏಕಾಗ್ರತೆಯಿಂದ ಭಗವಂತನನ್ನು ಸ್ಮರಿಸಲಿಕ್ಕೆ ಬೇಕಾಗಿ ಬರುವಂಥದ್ದು. ಈ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಇಂಥ ಒಂದು ಅಶ್ಲೀಲವಾದಂಥ ಉಡುಪನ್ನು ಧರಿಸಿಕೊಂಡು ಬರೋದ್ರಿಂದ ಭಕ್ತರ ಒಂದು ಏಕಾಗ್ರತೆಗೆ ತೊಂದರೆ ಆಗ್ತದೆ ಮತ್ತು ಡೈವರ್ಟ್ ಆಗ್ತದೆ. ಇದು ಬಹಳ ಅಸಭ್ಯವಾಗಿ ಬರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಒಂದು ಬೀಚಿಗೆ ಹೋಗುವಂಥ ಪರಿಸ್ಥಿತಿ ಮತ್ತು ಪಬ್ಬಿಗೆ ಹೋಗುವ ರೀತಿಯಲ್ಲಿ ಇವತ್ತು ಮಹಿಳೆಯರು ತುಂಡು ಬಟ್ಟೆಯನ್ನು ಹಾಕಿಕೊಂಡು ಬರುವಂಥದ್ದು ಅನೇಕ ಬಾರಿ ನಾವು ನೋಡಿದ್ದೇವೆ. ದೇವಸ್ಥಾನದಲ್ಲಿ ಹಾಕಿರುವ ವಸ್ತ್ರ ಸಂಹಿತೆಯ ನಿಯಮಗಳಿಗೆ ಭಕ್ತರು ಕೂಡ ಸ್ಪಂದಿಸುತ್ತಿದ್ದು, ಸ್ಥಳೀಯರು ಆದಷ್ಟು ಇದೇ ರೀತಿಯ ಸಾಂಪ್ರದಾಯಿಕ ಉಡುಗೆಯ ಮೂಲಕವೇ ದೇವಸ್ಥಾನಕ್ಕೆ ಬರಲಾರಂಭಿಸಿದ್ದಾರೆ. ಹಿಂದೂ ಸಂಪ್ರದಾಯಗಳನ್ನ ದೇವಸ್ಥಾನದಲ್ಲಿ ಪಾಲಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ದೇವಸ್ಥಾನಕ್ಕೆ ಬರುವಾಗ ಪರಿಶುದ್ಧವಾಗಿ ಸಾಂಪ್ರದಾಯಿಕವಾಗಿ ಬಟ್ಟೆಗಳನ್ನು ಧರಿಸಿ ಬರುವ ಅಗತ್ಯವಿದೆ. ಅದನ್ನ ಬಿಟ್ಟು ಬೀಚ್ಗೋ ಶಾಪಿಂಗ್ಗೋ ಹೋಗುವಂತೆ ಡ್ರೆಸ್ ಹಾಕಿದಲ್ಲಿ ಅದು ಭಕ್ತರ ಏಕಾಗ್ರತೆಯನ್ನ ಕೆಡಿಸುತ್ತದೆ ಎನ್ನುವ ಆರೋಪವು ಭಕ್ತರದಾಗಿದೆ. ಅದರಲ್ಲೂ ಮಹಿಳೆಯರು ಈ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸಬೇಕು ಎನ್ನುವುದು ಭಕ್ತರ ಆಗ್ರಹವಾಗಿದೆ. ಕೇವಲ ಪುತ್ತೂರಿನ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಮಾತ್ರ ಈ ವಸ್ತ್ರ ಸಂಹಿತೆ ಅನ್ವಯವಾಗದೆ ರಾಜ್ಯದ ಎಲ್ಲಾ ದೇವಾಲಯಗಳಲ್ಲೂ ಈ ನಿಯಮ ಜಾರಿಗೆ ಬಂದರೆ ಉತ್ತಮ ಎನ್ನುತ್ತಾರೆ ಭಕ್ತರು. ನಿಜವಾಗಿ ಅದು ಒಳ್ಳೆ ವಿಷಯ ಮಾಡಿದ್ದವರು. ಯಾಕೆಂದರೆ ನಮ್ಮದು ಸನಾತನ ಸಂಸ್ಕೃತಿ ಇರುವಂಥ ಹಿಂದೂ ನಮ್ಮ ಇದರಲ್ಲಿ ಹಿಂದೂ ಪದ್ಧತಿಯಲ್ಲಿ ಹೇಗೆ ನಾವು ಹೋಗಬೇಕಾದ್ರೆ ಮೊದಲಿಂದ ಇದ್ದದ್ದು. ಈಗ ಪ್ರಾರಂಭದಲ್ಲಿ ಸಣ್ಣದಿರುವಾಗ ಸಣ್ಣ ಮಕ್ಕಳು ಸಹ ದೊಡ್ಡ ಒಂದು ಲಂಗ ಮತ್ತು ಅಂಗಿ ಹಾಕಿಕೊಂಡು ಹೋಗ್ತಿದ್ರು. ತಾಯಂದಿರು ಸಾರಿ ಹೊತ್ಕೊಂಡು ಒಳ್ಳೆ ಡ್ರೆಸ್ ಕೋಡ್ ಹಾಕಿಕೊಂಡು ಹೋಗ್ತಾಯಿದ್ರು. ಅದನ್ನು ಈಗ ನಮ್ಮ ಈಗಿನ ಸಂಪ್ರದಾಯ ಪ್ರಕಾರ ಈಗ ಬಂದ ಹೊಸ ಇದರಲ್ಲಿ ಎಲ್ಲ ಚೇಂಜಸ್ ಆಗಿದೆ. ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಅದು ಚೇಂಜ್ ಆಗಿರುವಂಥದ್ದು ಮಾತ್ರ. ಬೇರೆ ಯಾವುದೇ ಧರ್ಮ ಜಾತಿಗಳಲ್ಲಿ ಅವರು ಫುಲ್ ಡ್ರೆಸ್ಸನ್ನು ಕವರ್ ಮಾಡ್ತಾರೆ. ನಮ್ಮ ಹಿಂದೂಗಳೇ ಅದರಲ್ಲಿ ಪ್ರಥಮವಾಗಿ ಹೆಣ್ಣು ಮಕ್ಕಳು. ಅದರಲ್ಲಿ ಒಪಿನಿಯನ್ ಅಂತ ಹೇಳಲಿಕ್ಕೆ ಏನಿಲ್ಲ. ಯಾಕೆಂತ ಹೇಳಿದ್ರೆ ಹಿಂದೂಗಳು ಅಂತ ಹೇಳಿದಂಥ ಹಿಂದೂ ಧರ್ಮದಲ್ಲಿ ಏನು ಉಂಟು ಅದನ್ನು ಪರಿಪಾಲಿಸಿಕೊಂಡು ಬರುವಂಥದ್ದು ಎಲ್ಲರ ಒಂದು ಅಭಿಪ್ರಾಯದಲ್ಲಿ ಅದನ್ನು ಹೇಳುವಂಥದ್ದು. ಅದರಲ್ಲಿ ಡ್ರೆಸ್ ಕೋಡ್ ಹಾಕಿದ್ದಾರೆ ಹಾಗೆ ಹೀಗೆ ಹೇಳಲಿಕ್ಕೆ ಇಲ್ಲ. ಅದು ನಮ್ಮ ಒಂದು ಇದರಲ್ಲೇ ಬರಬೇಕು. ಅದು ನಾವು ಹೀಗೆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳುವಂಥದ್ದು ನಮ್ಮಲ್ಲಿಯೇ ಬರಬೇಕು ಮತ್ತು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಂಥದ್ದು ಅಷ್ಟೇ. ಬೇರೆ ಎಲ್ಲಾ ಧರ್ಮಗಳ ಧಾರ್ಮಿಕ ಕೇಂದ್ರಗಳನ್ನು ಪ್ರವೇಶಿಸುವಾಗ
ವಸ್ತ್ರ ಸಂಹಿತೆಯನ್ನ ಪಾಲಿಸುವುದು ಕಡ್ಡಾಯವಾಗಿರುತ್ತದೆ. ಆದರೆ ಹಿಂದೂ ದೇವಾಲಯ ಪ್ರವೇಶಕ್ಕೆ ಈ ರೀತಿಯ ನಿಯಮಗಳು ಇಲ್ಲದ ಕಾರಣ ದೇವಸ್ಥಾನಗಳಲ್ಲಿ ಡ್ರೆಸ್ ವಿಷಯದಲ್ಲಿ ಗೊಂದಲ ಏರ್ಪಡುತ್ತಿದೆ ಎನ್ನುವ ಆರೋಪವು ಕೇಳಿಬರುತ್ತಿದೆ.